ಅರ್ಧ ಅರ್ಧ ಪೋನಗ ನೆಟ್ಟು ಮೋಸ ಉಂಡು ನಿಂಗೆ ಗೊತ್ತಾಂಡು ಅಯ್ಯನ ಸಾರ್ವಜನಿಕವಾದ ನಿಖಿಲ್ದ ಪಂಡ್ರ ಆಪಜಿ ಪನ್ಪುಣ ಸಂದರ್ಭ ಪಣಂದೇನು ಬುಡುಪುಣಲ ಇಜ್ಜಿ ಅನ್ನೋ ವಿಚಾರಲ್ಲ ಈ ಸಂದರ್ಭ ಪಂಡ್ರ ಇಷ್ಟಪಡ್ತಾರೆ. ಒಂಜಿ ದಿನ ಕಾಲ ಬರ್ಪುಣು ಆ ದಿನ ಏರು ನೆನ್ ತಪ್ಪದೆ ಏರು ಮಾತ ಮಲ್ದೇರು ಏರು ಅನ್ಯಾಯ ಮಲ್ದೇರು ಏರು ತೊಂದರೆ ಮಲ್ದೇರು ಸರ್ವ ವಿಚಾರಲ್ಲ ಎನ್ನಿಕಲ್ನ ಎದುರು ದೀಪ ಅನ್ನೋ ವಿಚಾರನು ಈ ಸಂದರ್ಭ ಪಂಡ್ರ ಇಷ್ಟಪಡ್ತೇವೆ. ಒಲ್ಲ ಎರಳನ್ನ ಕೆರಿಯರಿಂದ ಪೋಯೆ ಬದುಕದು ಒರಿಂಡ ಏನಕ್ಕೆ ಎರ್ರ ಪಕ್ಕದಗಳಿಗೇರಿಗ್ಲಾಪುಜಿ ಪಣ್ಣ ಏನು ಮಾರಿಮಲ್ಲ ದೈವ ಭಕ್ತಿ ಅನ್ಯಾಯ ಮಲ್ಪರ ಪೋತಿಜಿ ದೇವರಿನ ಸಂಪೂರ್ಣ ರಕ್ಷಣೆ ವಸಂತ ಬಂಗೇರ್ನ ಮಿತ್ತುಂಡು ಅಂತ ವಿಚಾರ ಈ ಸಂದರ್ಭ ಪಂಡ್ರ ಇಷ್ಟಪಡ್ತೆ. ನಿಕ್ಲೆಗೋಸ್ಕರನೇ ಈ ಜೀವನ ಮುಡುಪಾದಿನೇ ಏನು ಅಂತ ವಿಚಾರನ ಈ ಸಂದರ್ಭ ಪಂಡ್ರ ಇಷ್ಟಪಡ್ತೆ ಬಂದ್ರೆ. ಸರ್ ರವೀಂದ್ರ ಸರ್ ನಮಸ್ಕಾರ. ನಮಸ್ತೆ ಸರ್, ನಮಸ್ತೆ, ಹೇಳಿ. ಏನಿಲ್ಲ ಸರ್, ನಿಮ್ಮ ವಾಯ್ಸ್ ಮುಖಾಂತರ ಸ್ವಲ್ಪ ಕರ್ನಾಟಕ ಜನತೆಗೆ, ನಮ್ಮ ದೇಶದ ಜನತೆಗೆ ಸ್ವಲ್ಪ ಸೌಜನ್ಯ ಕೇಸಿನ ಬಗ್ಗೆ ಮತ್ತೆ ಧರ್ಮಸ್ಥಳ ಸಂಘದ ಬಗ್ಗೆ ಸ್ವಲ್ಪ ತಿಳಿಸ್ಬೇಕಂತ ಕೇಳ್ಕೊಂತ ಇದೀನಿ ಸರ್ ನಿಮ್ ಮುಖಾಂತರ. ಹೇಳಿ, ಕೇಳ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ ಸರ್. ಸರ್, ಈಗ ಧರ್ಮಸ್ಥಳ ಸಂಘ ಇದೆಯಲ್ಲ ಸರ್, ಇದು ಹೌದು ಈಗ ಕೆಲವರು ನಮ್ಮ ಮಾತನ್ನು ನಂಬಿ ನಿಮ್ಮ ಮಾತನ್ನು ನಂಬಿ ಕಟ್ಟೋದ್ ಬಿಟ್ಟಿದ್ದಾರೆ. ಹೌದು. ಅದ್ರಲ್ಲಿ ಒಬ್ರು ಇಬ್ರು ಕಟ್ತಾ ಇದಾರೆ. ಹಾ. ಒಬ್ರು ಇಬ್ರು ಕಟ್ಟಿದ್ರೆ ಮತ್ತೆ ಉಳಿಕೆ ಇರ್ತಕ್ಕಂಥ ಸದಸ್ಯರಿಗೆ ಏನಾದ್ರು ಸಮಸ್ಯೆ ಆಗುತ್ತಾ ಸರ್? ಏನಾಗಲ್ಲ ಸರ್. ಏನಾಗಲ್ವಾ? ಏನಾಗಲ್ಲ ಸರ್. ನೋಡಿ, ನಾನು ನಿಮ್ಮ ಹತ್ರ ಒಂದು ಕೆಲವು ನೀವು ಕೇಳಿದ ಪ್ರಶ್ನೆಗೆ ನಾನು ಕೆಲವು ಉತ್ತರವನ್ನು ಕೊಡ್ತೇನೆ ಈಗ. ಹೇಳಿ ಸರ್, ಹೇಳಿ ಸರ್. ನೋಡಿ ಸರ್, ಹ್ಮ್. ಈಗ ನಿಮ್ಮ ಮನೆಗೆ ಯಾರು ಬಂದ್ರೆ ಯಾರು ಏನು ಪ್ರಶ್ನೆ ಕೇಳ್ತಾರ, ಹ್ಞೂ ಸರ್. ಯಾರಾಗಿರ್ಲಿ, ನಿಮ್ಮವರಾಗ್ಲಿ ಧರ್ಮಸ್ಥಳ SKD ಆಡಿದ ನೀವಾಗ್ಲಿ ಯಾರೇ ಆಗ್ಲಿ, ಹ್ಞೂ ಸರ್, ಹ್ಞೂ ಸರ್, ನೀವು ಅವರ ಹತ್ರ ಕೇಳ್ಬೇಕಾದ ಪ್ರಶ್ನೆ ಏನಂದ್ರೆ, ಹ್ಞೂ ಸರ್, ಹೇಳಿ ಸರ್. ನೋಡಿ ಈಗ ನಿಮ್ಗೆ ಅವರು ಬ್ಯಾಂಕಿನಿಂದ ಲೋನ್ ಕೊಟ್ಟದ್ದು ಅಂತ ಹೇಳ್ತಾ ಇದ್ದಾರಲ್ಲ. ಹೌದು ಸರ್, ಹೌದೌದು. ಈಗ ಬ್ಯಾಂಕಿನವರು ಲೋನ್ ಕೊಟ್ಟಿದ್ರೆ ನಿಮ್ಗೆ ಯಾವ ಬ್ಯಾಂಕಿನಿಂದ ಅವರು ಲೋನ್ ಆಗಿದ ಹ್ಮ್. ಅದರ ಪಾಸ್ ಪುಸ್ತಕ ಬೇಕು. ಹೌದು. ಹ್ಞೂ ಸರ್. ಯಾವ ಬ್ಯಾಂಕಿನಿಂದ ಅವರು ಸಾಲ ಹಾಕಿದಾರ ಹ್ಮ್. ಅದೇ ಬ್ಯಾಂಕಿನ ಮೆಸೇಜ್ ಹ್ಮ್. ಆ ಬ್ಯಾಂಕಿನಿಂದಲೇ ನಮ್ಗೆ ಬರಬೇಕು ಹ್ಮ್. 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 ಅಲ್ವಾ? ಹ್ಞೂ ಸರ್, ಹ್ಞೂ ಮತ್ತೆ ಸರ್. ಬ್ಯಾಂಕಿನಿಂದ ಸಾಲ ಮಂಜೂರಾತಿ ಆದ ಬಗ್ಗೆ ಮೆಸೇಜ್ ಬರುವಂತೆ ಹ್ಮ್. ಅವರು ಮಾಡಿ ಕೊಡ್ಬೇಕಲ್ವಾ? ಕೊಡ್ಬೇಕು ಸರ್, ಕೊಡ್ಬೇಕು. ಪ್ರಬಂಧಕ ಸಂಯೋಜಕ ಕೋಶಾಧಿಕಾರಿಗಳು ಹ್ಮ್. ಬ್ಯಾಂಕಿನ ಮ್ಯಾನೇಜರ್ನ ಎದುರುಗಡೆನೆ ಹೋಗಿ ಸಂಘದ ಸದಸ್ಯರು ಸೇರಿಕೊಂಡು ಅಲ್ಲೇ ಸಾಲ ಮಂಜೂರಾತಿಯನ್ನು ಮಾಡಿಕೊಳ್ಳಬೇಕು ಅಲ್ವಾ? ಹೌದು ಸರ್, ಹೌದೌದು. ಇದು ಯಾಕೆ ಮಾಡುದಿಲ್ಲ ಅವರು? ಸರ್, ಇದು ನೋಡಿ ಸರ್, ನಾನು ಸಂಘದಲ್ಲಿ ಈಗ 8 ವರ್ಷ 9 ವರ್ಷದಿಂದ ಇದ್ದೀನಿ. 7-8 ವರ್ಷ ಮೇಲೆ ಆಯ್ತು. ಇವಾಗ ಬಿಟ್ಟೆ ನಾನು ಅಲ್ಲೇ ಇನ್ನೇ ಸಡ್ಡ ವರ್ಷ ಆಗಿ ಬರುತ್ತೆ. ಹಾ. ನಮ್ಮನ್ನ ಯಾರು ನಾವು ರೆಕಾರ್ಡ್ಸ್ ಕೇಳ್ದಾಗಿಂದ ಯಾರು ನಮ್ಮ ಹತ್ರ ಬರ್ತಾ ಇಲ್ಲ, ಕೇಳ್ತಾ ಇಲ್ಲ. ಈಗ ಹಾ, ನೋಡಿ, ಮತ್ತೆ? ಮತ್ತೊಂದು ನಿಮ್ಮ ಹತ್ರ ಒಂದು ಪ್ರಶ್ನೆ. ಹೇಳಿ ಸರ್, ಹೇಳಿ ಈಗ ಸರ್. ನಿಮ್ಗೆ ಈಗ ಸಾಲ ಕೊಟ್ಟದ್ದು ಬ್ಯಾಂಕಿನವರು ಕೊಟ್ಟದಂತ ಅವರು ನಿಮ್ಮ ಅವರು ಹೇಳಿದ್ದಾರೆ. ಯಾರು ಇದರ ಯಜಮಾನ ಇದ್ದಾನಲ್ಲ, ಹ್ಞೂ ಸರ್, ಹ್ಞೂ ಸರ್, ಹೇಳಿದ್ದೀನಿ ಸರ್. ಯಜಮಾನ ಒಂದು ಸಲ ಮಾಧ್ಯಮದಲ್ಲಿ ಹೇಳಿದ್ದಾನೆ, ನಾನು ಕೊಟ್ಟದ್ದಲ್ಲ ಬ್ಯಾಂಕಿನವರು ಕೊಟ್ಟದ್ದು ಅಂತ. ಹೌದು ಸರ್, ಹೌದೌದು. ಅಲ್ವಾ? ಈಗ ಬ್ಯಾಂಕಿನವರು ಕೊಟ್ಟಿದ್ರೆ ಈಗ ಇವರ ಪುಂಡರುಗಳು ಯಾಕೆ ಬರಬೇಕು? ಇವರ ಅಪ್ಸರೆಯವರು ಯಾಕೆ ಬರಬೇಕು ಮನೆಗೆ? ಹೌದು ಸರ್, ಇವರೇ ಬರ್ತಾರೆ ಸರ್. ಅದ್ರ ಸರ್, ಈಗ ಬ್ಯಾಂಕಿನ ಸಾಲ ಕೊಟ್ಟಿದ್ರೆ ಹಾ. ಇವ್ರು ಹೇಳೋ ಪ್ರಕಾರನೇ ಬ್ಯಾಂಕ್ ಸಾಲ ಕೊಟ್ಟದಂದ್ರೆ ನಾವು ಈಗ ವರ್ಷ ಆಯ್ತು ಸರ್, ವರ್ಷ ಆದ್ರೂ ಒಂದ್ ನೋಟಿಸ್ ಇಲ್ಲ, ಒಂದ್ ಇದೆಯಲ್ಲ ಸರ್, ಮತ್ತೆ ಹೆಂಗ್ ಸರ್ ಇದು? ಅಲ್ಲ, ಈಗ ಅವರು ಲಾಯರ್ ನೋಟಿಸ್ ಕಳಿಸ್ತಾ ಇದ್ದಾರೆ. ಹ್ಮ್. 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 ಈಗ ನಾನು ಅವರ ಹತ್ರಕ್ಕೆ ನೀವೀಗ ಮಾತಾಡೋದು ನಿಮ್ಗೆ ನಾನು ಉತ್ತರ ಕೊಡ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹೇಳಿ ಸರ್, ಹೇಳಿ ಸರ್. ನೋಡು, ಸಾಲ ತೆಗೆದುಕೊಡುವ ಸಾಲಗಳನ್ನು ನೋಡಿ, ತೆಗೆದುಕೊಟ್ಟ ಸಂದರ್ಭದಲ್ಲಿ ಹ್ಮ್. ಇಷ್ಟು ವರ್ಷ ಸಾಲ ಮಂಜೂರಾತಿ ಮಾಡಿದಂತ ಹ್ಮ್. ಸಾಲ ಮಾಡಿದ ಸದಸ್ಯರಿಗೆ ನೀವು ಮರುಪಾವತಿ ಚೀಟನ್ನು ಹ್ಮ್. ಮೇಲ್ಕಂಡ ಓಂ ಶ್ರೀ ಮಂಜುನಾಥಾಯ ನಮಃ ಬರಹದಲ್ಲಿ ಯಾಕೆ ಬರ್ತದೆ? ಅದು ಬ್ಯಾಂಕಿನಲ್ಲಿ ಯಾವ ಬ್ಯಾಂಕ್ ಅದು? ಹೌದು, ಬ್ಯಾಂಕ್ ಹೆಸರು ಬರ್ಬೇಕಾಯ್ತು ಸರ್. ಬ್ಯಾಂಕ್ ಹೆಸರು ಬರದೇ ಇಲ್ಲ ಸ್ಲಿಪ್ ನಲ್ಲಿ. ಅಲ್ವಾ? ಹಾಗಾದ್ರೆ ಇದು ಮಂಜುನಾಥ ಈ ದೇವರ ಹೆಸರು ಹೇಳ್ಕೊಂಡು ಇವರು ನಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ, ಕನ್ಫರ್ಮ್ ಅಲ್ವಾ? ಕನ್ಫರ್ಮ್ ಸರ್, ಕನ್ಫರ್ಮ್. ನಾವು ಜನಗಳಿಗೆಲ್ಲ ಹೇಳ್ತಾ ಇದೀವಿ, ಕೇಳ್ತಾ ಇಲ್ಲ ಅವರು. ಬ್ಯಾಂಕ್ ಅಪ್ಪ ಕೊಟ್ಟಿರೋ. ಹೇಳಿ ಸರ್. ಮತ್ತೆ ಆ ಮರುಪಾವತಿ ಚೀಟಿಗೆ ಬ್ಯಾಂಕಿನ ಮ್ಯಾನೇಜರ್ ಸೈನ್ ಯಾಕೆ ಇಲ್ಲ? ಸೈನು ಇಲ್ಲ ಸರ್, ಸೈನ್ ಇಲ್ಲ. ಹೌದು ಅಲ್ವಾ? ಮರುಪಾವತಿ ಚೀಟಿಗೆ ಬ್ಯಾಂಕಿನ ಸೈನ್ ಬೇಕಲ್ವಾ? ಬೇಕೇ ಬೇಕು ಸರ್, ಬೇಕೇ ಬೇಕು. ಈಗ ನೋಡಿ, ಫೀಲ್ಡ್ ಬರ್ತಾರೆ ಅವರು. ಹ್ಮ್.
ಫೀಲ್ಡ್ಗೆ ಬರ್ತಾರೆ, ಯಾರು ಬರೋದು ಬ್ಯಾಂಕಿನವರು. ಈಗ ಇವರು ಫೀಲ್ಡ್ಗೆ ಬರ್ತಾರೆ, ಇವರು ಫೀಲ್ಡಿನವರು ಬರುವಾಗ ಹ್ಮ್. ಫೀಲ್ಡ್ ಆಫೀಸರ್ ಬ್ಯಾಂಕಿಗೆ ನೇಮಕ ಮಾಡಿಕೊಂಡವರೇ ಸಿಬ್ಬಂದಿ ವರ್ಗದವರು ಬರಬೇಕು ಬ್ಯಾಂಕ್ ನಮ್ಮ ಮನೆಗೆ ಅಲ್ವಾ? ಹೌದು ಸರ್, ಹೌದೌದು. ಅವರು ಬರುವುದಿಲ್ಲ ಅಲ್ವಾ? ಬರೋದಿಲ್ಲ. ಹೌದು ಸರ್, ಬರೋದಿಲ್ಲ. ಬ್ಯಾಂಕಿನಿಂದ ಸಂಘಕ್ಕೆ ಸಾಲ ಕೊಟ್ಟ ಮಂಜೂರಾತಿಯಾದ ಬ್ಯಾಂಕಿನ ಮ್ಯಾನೇಜರ್ನ ಸೈನ್ ಸೀಲ್, ಬ್ಯಾಂಕಿನ ಲೆಟರ್, ಸಾಲ ಮಂಜೂರಾತಿ ಮಾಡಿದ್ರೆ ಲೆಟರ್ ಬೇಕು ಅವರ ಹತ್ರ. ಯಾರು ಸಾಲ ಬ್ಯಾಂಕಿನವರೇ ಕೊಟ್ಟಿದ್ರೆ ಹ್ಮ್. ನಾವು ಸಾಲ ಪಡೆದಂತ ಮಂಜೂರಾತಿ ಚೀಟಿ ಅವರ ಹತ್ರ ಬೇಕಲ್ವಾ? ಬೇಕು ಸರ್, ಬೇಕು. ಅದು ಅವರ ಹತ್ರ ಇಲ್ಲ, ಯಾಕೆಲ್ಲ? ಅದನ್ನೇ ಸರ್ ಕೇಳಿದ್ರೆ ಕೊಡ್ತಾನೆ ಇಲ್ಲ ಸರ್ ಅದು. ಅಲ್ಲ, ಅವರಲ್ಲ, ಬ್ಯಾಂಕಿನವರು ಬಂದಿದ್ರೆ ಅವ್ರ ಹತ್ರ ಕೇಳ್ಬೇಕು ನೀವು ಬ್ಯಾಂಕ್ ಅಲ್ವಾ? ಬ್ಯಾಂಕ್ನವ್ರು ಬರೋದೇ ಇಲ್ಲ ಸರ್. ಬ್ಯಾಂಕಿನವರು ಬರೋದು, ಇವರು ಯಾಕೆ ಬರೋದು? ಬ್ಯಾಂಕಿನವ್ರು ಕೊಟ್ಟಿದ್ರೆ ಬ್ಯಾಂಕಿನವ್ರು ಬರ್ಬೇಕಲ್ಲ. ಅಂದ್ರೆ ಸರ್ ಇದು ಸೇವಾ ಟ್ರಸ್ಟ್ ಇಂದ ನಮಗೆ ದಾನ ಬಂದಂಗ ಇದು ಹೆಂಗ್ ಸರ್ ಇದು? ನೋಡಿ, ಇವರು ಏನ್ ಮಾಡಿದ್ದಾರೆ ಅಂದ್ರೆ, ಹ್ಮ್. ಇವರು ಈಗ ನಮ್ಗೆ ಸಾಲ ಕೊಡುವಾಗ ಇವರು ಏನ್ ಮಾಡ್ತಾರೆ, ಇವರು ನೋಡಿ SKDRP BC ಟ್ರಸ್ಟ್ ಅಂತ ಮಾಡಿದ್ದಾರೆ. ಗೊತ್ತಾಯ್ತಾ? SKDRP BC ಟ್ರಸ್ಟ್. ಸರ್. ಇವರು ಏನ್ ಮಾಡ್ತಾರೆ ಅಂದ್ರೆ, ಈ ನೋಡಿ, ನಮ್ಗೆ ಸಂಘ ಈಗ ಸಾಲ ನೀವು ಕೇಳಿದ್ರೆ ಹ್ಮ್. ಇವರು ನಿಮ್ಗೆ ಚೆಕ್ ಕೊಡ್ತಾರೆ. ಯಾವ ಚೆಕ್ ಕೊಡ್ತಾರೆ? ಇವರು ಬ್ಯಾಂಕಿನ ಚೆಕ್ ನಿಮ್ಗೆ ಕೊಡುವುದಿಲ್ಲ. ಇವರು ಕೊಡೋದು ಇವರ ಸಂಘದ ಹ್ಮ್. SKDRDP ಎಂಬ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ SKDRDP ಅಲ್ಲ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳಿ ಅವರ ಹತ್ರ ಒಂದು ಚೆಕ್ ಉಂಟು. ಹೌದು ಸರ್, ಹೌದೌದು. ಆ ಚೆಕ್ಕಿನಲ್ಲಿ ನಿಮ್ಗೆ ಅಮೌಂಟ್ ಬರೆದಿರ್ತಾರೆ. ಹೌದು ಸರ್. ಈ ಚೆಕ್ ಇಲ್ಲ ಸರ್, ಈಗ ಡೈರೆಕ್ಟ್ ಅಮೌಂಟ್ ಅಕೌಂಟ್ ಆಗ್ತದ ಸರ್? ಇಲ್ಲ, ಅವರು ನಿಮ್ಗೆ ಆ ಚೆಕ್ ಅನ್ನು ನಿಮ್ಗೆ ಕೊಡ್ತಾರೆ. ಈ ಚೆಕ್ ಅನ್ನು ಕೊಡುವಾಗ ನೋಡಿ, ಅವ್ರೇನ್ ಈ ಚೆಕ್ ವಿತರಣೆ ಅಂತ ಸಂಘದಲ್ಲಿ ಮಾಡ್ತಾರೆ. ಸಂಘದಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ ಅವರನ್ನೆಲ್ಲ ಸೇರಿಸಿ ಸಂಘದ ಅಧ್ಯಕ್ಷರು, ಸಂಘದ ಅಧ್ಯಕ್ಷರು, ಪ್ರಬಂಧಕ, ಸಂಯೋಜಕ, ಕೋಶಾಧಿಕಾರಿ ಅಂತ ಇರ್ತಾರೆ. ಇವರು 3 ಜನರ ಅಧ್ಯಕ್ಷರನ್ನು ಎದುರಿಟ್ಕೊಂಡು, ಇವರು 3 ಜನ ಎದುರಿಟ್ಟು ಈ ಸಂಘದ ಇದನ್ನು ಈ ಚೆಕ್ ಉಂಟಲ್ಲ, ಚೆಕ್ ವಿತರಣೆ ಮಾಡ್ತಾರೆ. ಯಾವ ಸದಸ್ಯ ಲೋನ್ ತೆಗಿತಾನ ಅವರಿಗೆ ಚೆಕ್ ವಿತರಣೆ ಅಂತ ಮಾಡಿ ಒಂದು ಫೋಟೋ ತೆಗಿತಾರೆ. ಇವರು ಯಾವ ತರ ಫೋಟೋ ತೆಗೆದು ಇದನ್ನು ಯಾವ ತರ ಬಿಂಬಿಸ್ತಾರೆ ಅಂದ್ರೆ, ಇವರು ಹೇಳೋದು, ನಾನು ಇಂಥ ಜಾಗದಲ್ಲಿ ಹೋಗಿ ಇಂಥ ಗ್ರಾಮಾಭಿವೃದ್ಧಿಗೆ ಅಂತೇಳಿ ಇಷ್ಟು ಹಣ ನಾನು ದಾನ ಕೊಟ್ಟಿದ್ದೇನೆ. ಓಹೋ, ಅಂದ್ರೆ ದಾನ ಮೊದಲು ಚೆಕ್ ಕೊಡ್ತೀವಿ ಸರ್, ಇವಾಗ ಚೆಕ್ ಕೊಡ್ತಾ ಇದ್ದಾರೆ ಸರ್, ಅಕೌಂಟ್ ಹಾಕ್ತಿದ್ದಾರೆ. ಇಲ್ಲ, ಚೆಕ್ ವಿತರಣೆ ಮಾಡೇ ಮಾಡ್ತಾರೆ ಅವರು. ಈಗ ಕೂಡ ಮಾಡ್ತಾ ಇದಾರಾ? ಚೆಕ್ ವಿತರಣೆ ಮಾಡೇ ಮಾಡ್ತಾರೆ. ಚೆಕ್ ವಿತರಣೆ ಮಾಡೋದು ಈ ತರ, ಯಾಕಂದ್ರೆ ನಾವು ದಾನ ಕೊಟ್ಟಿದ್ದೇವೆ. ಅಂದ್ರೆ ಈಗ ಸರ್ಕಾರಕ್ಕೆ ನಾವು ಹಿಂಗ್ ಬಡವ್ರಿಗೆ ದಾನ ಮಾಡ್ತಾ ಇದೇವೆ ಅಂತ ತೋರಿಸಿ ಪಂಗ್ನಾಮ ಆಗ್ತದಾರೆ, ಮತ್ತೆ ವಾಪಸ್ ಕಟ್ಸ್ಕೊಂತಾರೆ. ಅಲ್ಲಿಂದ ಹಣ ತಗೊಳ್ತಾರೆ ವಾಪಸ್. ಗೊತ್ತಾಯ್ತಾ? ಮಕ್ಮಲ್ ಟೋಪಿ ಆಗ್ತದಾರೆ. ನೋಡಿ, ಮತ್ತೊಂದು ಈಗ ನೋಡಿ, ಇದು ಸಂಘದ ಬಗ್ಗೆ ಮತ್ತು ಸೌಜನ್ಯ ಬಗ್ಗೆ ನಾನು ಹೇಳ್ತೇನೆ. ನೋಡಿ, ಇಲ್ಲಿ ನಾವು ಯಾರಾದ್ರೂ ನಮ್ಮ ಎದುರಿಗೆ ಸಿಕ್ಕಿದ್ರೆ ನಿಮ್ಮ ಹತ್ರ ಕೇಳೋದು ಅವ್ರು ಯಾವ ತರ ಕೇಳ್ತಾರೆ ಅಂದ್ರೆ, ನೀನು ಸೌಜನ್ಯನ ಇದು ಧರ್ಮಸ್ಥಳ ಪರನ ವಿರೋಧನ ಅಂತೇಳಿ ಅಲ್ವಾ? ಹೌದು ಸರ್, ಹೌದೌದು. ಕರೆಕ್ಟ್ ಅಲ್ಲ ಪಾಯಿಂಟ್? ಹ್ಞೂ ಸರ್, ಕರೆಕ್ಟ್ ಕೇಳ್ತಾರೆ ಸರ್. ಧರ್ಮಸ್ಥಳ ಪರವಾದಿ ಅವ್ರು ಕೇಳೋದು ನೋಡಿ, ಅವರ ಜನ ಕೇಳೋದು ನಮ್ಮ, ನೀವು ಎಲ್ಲಿಯಾದ್ರೂ ಮಾತಾಡುವಾಗ, ನೀನ್ ಯಾವ ಪರ, ಧರ್ಮಸ್ಥಳ ಪರನ ಧರ್ಮಸ್ಥಳ ವಿರೋಧನ ಅಂತ ಕೇಳ್ತಾರೆ. ಹೌದು ಸರ್, ಅದು ಇವಾಗಿಂದ ಸ್ಟಾರ್ಟ್ ಆಗ್ಯದ ಸರ್. ಅದು ಯಾವಾಗ ಅಂದ್ರೆ SIT ತನಿಖೆ ಸ್ಟಾರ್ಟ್ ಆಗ್ಯದ ಸರ್. ಹೌದು, ಅವಾಗಿಂದ ನಮ್ ಕಡೆ ಸ್ಟಾರ್ಟ್ ಆಗಿದೆ ಅದು. ಹೌದೌದು. ಇದು ಯಾಕಂದ್ರೆ ನೋಡಿ, ಇಲ್ಲಿ ಎಲ್ಲರ ತಲೆಯಲ್ಲಿ ಇದನ್ನು ಕೂರಿಸ್ತಾ ಇದ್ದಾರೆ. ಯಾಕಂದ್ರೆ ಧರ್ಮಸ್ಥಳ ವಿರೋಧ, ಧರ್ಮಸ್ಥಳ ಪರನ ವಿರೋಧ. ನೋಡಿ, ನಾವು ನಿಜವಾಗಿ ಯಾರು ಕೂಡ ಧರ್ಮಸ್ಥಳ ವಿರೋಧ ಯಾರು ಇಲ್ಲ. ಇಲ್ಲ ಸರ್, ಇಲ್ಲ. ಎಲ್ಲರೂ ಧರ್ಮಸ್ಥಳ ಪರನೇ ಇರುವುದು. ನಾವು ಎಲ್ಲಿ ಕೂಡ ಧರ್ಮಸ್ಥಳ ವಿರುದ್ಧ ಅಂತ ಎಲ್ಲಿ ಮಾತಾಡ್ಲಿಲ್ಲ, ಧರ್ಮಸ್ಥಳ ವಿರುದ್ಧ ಮಾತಾಡೋದು ಕೂಡ ಇಲ್ಲ. ನೋಡಿ, ನಾವಿರೋದು ಕೊಂದವರ ವಿರುದ್ಧ. ಹೌದು ಸರ್, ಹೌದು. ನಮಗ್ ಕೊಂದವರು ಯಾರು ಎಂಬುದು ಬೇಕು ಸರ್, ನಮ್ಗೆ ಅಷ್ಟೇ. ಕೊಂದವರ ವಿರುದ್ಧ, ನೊಂದವರ ಪರ, ಅಷ್ಟೇ ಸರ್, ಅಷ್ಟೇ. ನಾವಿರೋದಿಷ್ಟೇ. ಯಾಕಂದ್ರೆ ಈ ಮಾತನ್ನು ಎಲ್ಲರಿಗೆ ನಾವು ತಿಳಿಸ್ಕೊಡ್ಬೇಕು. ಇವರು ಯಾಕಂದ್ರೆ ಈ ರಾಜ್ಯಕ್ಕೆ ವ್ಯಕ್ತಿಗಳನ್ನು ಹಿಡ್ಕೊಂಡು ಇವರು ಈ ತರ ಹೇಳ್ತಾ ಇದ್ದಾರೆ, ನೀವು ಧರ್ಮಸ್ಥಳ ಪರನ ವಿರುದ್ಧನ ಅಂತ. ನಾವು ಯಾರು ಕೂಡ ನೋಡಿ, ನಾವು ಕೂಡ ಧರ್ಮಸ್ಥಳ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ನಾವು ಕೂಡ ನಿತ್ಯ ಪ್ರಾರ್ಥನೆ ಮಾಡ್ತೇವೆ. ಮತ್ತೊಂದು ನೋಡಿ, ಇಲ್ಲಿ ನೋಡಿ, ಧರ್ಮಸ್ಥಳ ಅನ್ನೋದು ಒಂದು ಗ್ರಾಮ. ಹೌದು ಸರ್, ಹೌದು. ನೋಡಿ, ಆ ದೇವಸ್ಥಾನ ಇದ್ದಂತ ಜಾಗಕ್ಕೆ ಗೂಡು ಅಂತಾರೆ. ಗೊತ್ತಾಯ್ತಾ? ನಿಜವಾಗಿ ಅಲ್ಲಿಗೆ ಇದು ಹೇಳುದಿಲ್ಲ, ಯಾವತ್ತೂ ಹೆಸರು ಹೇಳುದಿಲ್ಲ. ಕುಟುಂಬ ಅಂತ ಹೇಳ್ತಾರೆ ಆ ಜಾಗಕ್ಕೆ. ಆ ಜಾಗದ ಹೆಸರನ್ನು ನಮ್ಮ ತುಳುವಿನಲ್ಲಿ ಇಲ್ಲಿ ಹೇಳಿದ್ರೆ, ಯಾರ ಕೂಡ ಹೇಳಿದ್ರೆ ಧರ್ಮಸ್ಥಳ ಅಂತ ಹೇಳುದಿಲ್ಲ. ಆ ದೇವಸ್ಥಾನದ ಜಾಗಕ್ಕೆ, ಗ್ರಾಮಕ್ಕೆ ಧರ್ಮಸ್ಥಳ ಅಂತ ಹೇಳ್ತಾರೆ, ಅಲ್ಲಿಗೆ ಕುಟುಂಬ ಅಂತ ಹೇಳೋದು. ಹೋಗಿದ್ಯಾ? ಅದೇ ಇದು ನೋಡಿ, ಯಾರು ಕೂಡ ಆ ಮಾತನ್ನು ಇಷ್ಟರ ತನಕ ಹೇಳಿಲ್ಲ.
ಹೇಳಿಲ್ಲ ಸರ್, ಹೇಳಿಲ್ಲ. ಇದನ್ನು ನಾವು ಕರೆಕ್ಟ್ ಆಗಿ ಎಲ್ಲರ ಹತ್ರ ಇದನ್ನು ಮನವರಿಕೆ ಮಾಡ್ಬೇಕು. ಯಾಕಂದ್ರೆ ಇವರು ರಾಜ್ಯಕ್ಕೆ ವ್ಯಕ್ತಿಗಳನ್ನು ಸೇರಿಸ್ಕೊಂಡು ಇವರಿಗೆ ಅಂದ್ರೆ ಏನಂದ್ರೆ ಅವರಿಗೆ ಎಲ್ಲವೂ ಸಿಗ್ತದೆ ಅಲ್ಲಿಂದ. ಹೌದು ಸರ್, ಹೌದು. ಅಲ್ಲ ಸರ್, ಧರ್ಮಸ್ಥಳಕ್ಕೆ ನಾವ್ ಧರ್ಮಸ್ಥಳದ ಕೇಸ್ ಕೊಡಕ್ಕೆ ಸರ್ ನಾನೊಂದು 4-5 ಜನ ಕಳ್ಸಿದ್ದೆ ಸ್ಟೇಷನ್ಗೆ, ನಮ್ಮ ಮೊಳಕಾಲ್ಮೂರು ಹ, ಸ್ಟೇಷನ್ಗೆ ಹ, 4-5 ಜನ ಕಳ್ಸಿದ ಸಮೇತ ಬರೀ DP, ಬರೀ ಸೆಟ್ಲ್ಮೆಂಟ್. ವಾ ಕರ್ಸಪ್ಪ ಅವ್ರನ್ನ ಸಂಘದವ್ರನ್ನ ಕರ್ಸು, ಅವ್ರನ್ನ ಕರ್ಸಿ ಪೊಲೀಸ್ ಸ್ಟೇಷನ್ದಾಗ ಹೋಗಿ ಮಾತಾಡ್ಕೊಂಬೋದು. ನಿನಗೆ ಯಾವಾಗ ಆಗುತ್ತೋ ಅವಾಗ ಕಟ್ಟೋಗಪ್ಪ ಅಷ್ಟೇ ಲೆಕ್ಕಾಚಾರ. ಕೇಸ್ ಇಲ್ಲ, ಏನಿಲ್ಲ. ಹೌದು. ಅಲ್ಲ, ಈ ಪೇಷಂಟ್ನವರಿಗೆ ನಾನು ಕೇಳುದು, ಹ್ಮ್ ಪೇಷಂಟ್ನವರಿಗೆ ಈ ಧರ್ಮಸ್ಥಳ ಸಂಘವನ್ನು ಹಣವನ್ನು ಕಲೆಕ್ಷನ್ ಮಾಡ್ಲಿಕ್ಕೆ ಯಾವಾಗ ಇವರಿಗೆ ಪರ್ಮಿಷನ್ ಕೊಟ್ಟದ್ದು ಯಾರು? ಯಾರು ಕೊಟ್ರ ಸರ್ ಗೊತ್ತಿಲ್ಲ. ಬಟ್ ಅವ್ರು ಹೇಳ್ತಕ್ಕಂಥದ್ದು ಬರೀ ಇಷ್ಟೇ, ನಿನಗೆ ಎಷ್ಟಾಗುತ್ತೆ ಅಷ್ಟು ಕಟ್ಕೊಂಡು ಹೋಗಪ್ಪ, ಅವ್ ದೇವ್ರ ಅಲ್ಲ, ದುಡ್ಡು ಅನ್ಯಾಯ ಮಾಡ್ಬೇಡ್ರಿ. ಇವರೇನು ಧರ್ಮಸ್ಥಳ SADRD ಸಂಸ್ಥೆಯ ಏಜೆಂಟ್ಗಲ್ಲ ಇವರು, ಪೊಲೀಸಿನವರೆಲ್ಲ? ಇವ್ರು ಆಡೋದ್ ನೋಡಿದ್ರೆ ನಮ್ಗೆ ಹಾಗೆ ಅನ್ಸುತ್ತೆ ಸರ್. ನನಗೆ ಅಲ್ವಾ? ಆಗಿದೆ ಸರ್, ಬೇರೆ ಯಾರಿಗೆಲ್ಲ ಸರ್, ನನಗೆ ಆಗಿದೆ. ನಾನೇ ಹೋಗಿದ್ದೀನಿ ಸರ್, FIR ಮಾಡಿ ಸರ್, ರೆಕಾರ್ಡ್ಸ್ ಕೊಡ್ತೀನಿ ನಾನು ಅಂತ ಹೇಳಿದ್ರೆ, ಇಲ್ಲ ರೀ ಹ, DP ಮಾಡ್ತೀವಿ ನಾವು, ಹಾಗೆ ಹಿಂಗ ಅಂತ ಹೇಳಿ ಕಳಿಸ್ತಾ ಇದಾರೆ. ಹ. ಹ್ಮ್ ಈ ಅಲ್ಲಲ್ಲ, ಅಲ್ಲ, ಇನ್ನು ನೀವು ಕೇಳ್ಬೇಕಾದಿಷ್ಟೇ. ಹ್ಮ್ ನೋಡಿ, ನೀವು ಧರ್ಮಸ್ಥಳ ಸಂಘದ ಹಣವನ್ನು ಕಲೆಕ್ಷನ್ ಮಾಡಿ ಕೊಡ್ಲಿಕ್ಕೆ ಅಂದ್ರೆ ನೀವು ಏನು ಏಜೆಂಟ್ಗಳ? ಅದು ಸಿವಿಲ್ ಮ್ಯಾಟ್ರ್. ಹಾಗಾದ್ರೆ ನೀವು ಕ್ಲಿಯರೆನ್ಸ್ ಮಾಡಿಕೊಡಿ ನಮ್ಗೆ. ಹ್ಮ್ ಸಂಘದ ಬ್ಯಾಂಕ್ ಪಾಸ್ ಪುಸ್ತಕ ತೆಗೆದುಕೊಡಿಸಿ. ಹ್ಮ್ ಸಂಘದ ಬ್ಯಾಂಕ್ ಮತ್ತೆ ಅವರ ಹತ್ರ ಬರತ್ ತಕೊಳ್ಳಿ ಸರ್. ನೀವು ಹ್ಮ್ ನೀವು ಧರ್ಮಸ್ಥಳ ಸಂಘದ ಹಣ ಕಲೆಕ್ಷನ್ ಮಾಡಿ ಕೊಡುವವರಾದ್ರೆ ಹ್ಮ್ ನೀವು ಡೈರೆಕ್ಟ್ ಆಗಿ ನಮ್ಗೆ ಒಂದು ಲೆಟರ್ ಅಲ್ಲಿ ಬರೆದು ಕೊಡಿ, ನಾವು ಏಜೆಂಟ್ಗಳು, ಹ್ಮ್ ಧರ್ಮಸ್ಥಳ ಸಂಘದ ಹಣವನ್ನು ನಾವು ಕಲೆಕ್ಷನ್ ಮಾಡಿ ಕೊಡುತ್ತಿದ್ದೇವೆ, ಯಾರು ಕಟ್ಟುದಾದ್ರೆ ಕಲೆಕ್ಷನ್ ಮಾಡ್ತೇವೆ ಅಂತೇಳಿ ಅವ್ರು ಬರೆದು ಕೊಡ್ಲಿ ಸ್ಟೇಷನ್ ಇಂದ. ಆತರ ಹೇಳಲ್ಲ ಸರ್. ದೇವ್ರ ದುಡ್ಡು ಸುಮ್ನೆ ದೇವರು, ಯಾಕೆ ಅಲ್ಲ, ಮಾಡ್ತೀರಪ್ಪ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕಟ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ ಸರ್. ಸತ್ಯ ಹೇಳ್ತೇನೆ, ದೇವರು ಯಾವತ್ತು ದುಡ್ಡು ಕೇಳಲಿಲ್ಲ ಸರ್. ಕೇಳಲ್ಲ ಸರ್, ಕೇಳಲ್ಲ. ದೇವರು ಕೇಳಿದ್ದು ನಮ್ಮ ಹತ್ರ ಕೇಳಿದಿಷ್ಟೇ, ನಿನ್ನ ಭಕ್ತಿಯನ್ನು ಕೊಡು ಅಂತ ಕೇಳಿದ್ದಾರೆ. ಅಷ್ಟೇ ಸರ್, ನಿನ್ನ ಅಷ್ಟೇ. ಭಕ್ತಿಯಿಂದ ನನ್ನ ಪ್ರಾರ್ಥನೆ ಮಾಡು, ನಿನಗೆ ಏನ್ ಬೇಕು ಅದನ್ನು ಕೊಡ್ತೇನೆ, ಇದ್ದದನ್ನು ಉಳಿಸ್ಕೊಡ್ತೇನೆ ಅಂತ ಹೇಳಿದ್ದಾರೆ. ಹೌದು ಸರ್, ಹೌದು. ಇವರು ದೇವರ ದುಡ್ಡನ್ನು ಇವರು ಬಡ್ಡಿ ಕೊಡ್ಲಿಕ್ಕೆ ಇವರು ಯಾರು? ಕೇಳಂಗಿಲ್ಲ ಸರ್ ಅದನ್ನ. ದೇವರ ದುಡ್ಡನ್ನು ಬಡ್ಡಿ ಕೊಡ್ಲಿಕ್ಕಿಲ್ಲ ಸರ್ ಎಲ್ಲಿ ಕೂಡ. ಅಲ್ಲ ಸರ್, ನಾ ಅಲ್ಲಿಗೆ ಹೇಳ್ತೇನೆ ಸರ್, ಪೊಲೀಸ್ ಸ್ಟೇಷನ್ ಆಗಿ ಹೇಳಿದ್ದೆ ಪೊಲೀಸರಿಗೆ, ಸರ್ ಇವರು ಮಂಜುನಾಥ ಸ್ವಾಮಿ ಫೋಟೋ ಇಟ್ಕೊಂಡು, ಮತ್ತೆ ಇವರು ಅಧ್ಯಕ್ಷನ ಫೋಟೋ, ಅವ್ರ ಹೆಣ್ಮಕ್ಳು ಫೋಟೋ ಇಟ್ಕೊಂಡು ಪ್ರಸಾರ ಮಾಡ್ತಿದಾರೆ. ಈ ತರ ಮಾಡೋದ್ ತಪ್ಪು ಸರ್ ಇದು. ಬೇಕಾದ್ರೆ ಗಂಡ ಹೆಂಡತಿ ಫೋಟೋ ಹಾಕೊಂಡು ನಮ್ಗೆ ಬೇಜಾರಾಗೋದಿಲ್ಲ. ದೇವ್ರ ಫೋಟೋ ಇಟ್ಕೊಂಡು ಇವ್ರು ದಾಂಧೆ ಮಾಡ್ತಾರೆ ಸರ್. ಇದ್ರ ಬಗ್ಗೆ ಕಾನೂನು ಕ್ರಮ ತೆಗೆದುಕೊಳ್ಳಿ ಅಂದ್ರೆ ಇಲ್ಲ ಸರ್, ಅದ್ರ ಬಗ್ಗೆ ಮಾತು ಕೂಡ ಆಡೋದಿಲ್ಲ. ಯಾರು ಇಲ್ಲಿ ಕೇಳಿ, ನಾನೊಂದು ಮಾತು ಹೇಳ್ತೇನೆ. ಈ ನಮ್ಮ ಹಿಂದೂ ಧರ್ಮದಲ್ಲಿ ಹೇಗಿದೆ ಅಂದ್ರೆ, ಹ್ಮ್ ಸರ್. ಎಲ್ಲರೂ ನೋಡಿ, ಒಂದು ಕಡೆಯಿಂದ ಹಿಂದೂಗಳು ಅಂತ ಹೇಳ್ತಾ ಇದ್ದಾರೆ. ಹ್ಮ್ ಇನ್ನೊಂದು ಧರ್ಮದವರೊಟ್ಟಿಗೆ ಸೇರ್ಕೊಂಡು ನಮ್ಮ ಹಿಂದೂಗಳ ದೇವರನ್ನೇ ಅವಹೇಳನಕಾರಿ ಮಾಡ್ತಾ ಇದ್ದಾರೆ. ಹೌದು ಸರ್, ಹೌದು. ಎಲ್ಲದಕ್ಕೂ ಬಿಸಿನೆಸ್ ಗೆ ಅಂತ ಇಟ್ಕೊಂಡಿದ್ದಾರೆ ಈ ದೇವರನ್ನು. ಹೌದು ಸರ್, ಮಂಜುನಾಥ ಸ್ವಾಮಿನ ಬಿಸ್ನೆಸ್ ಮಾಡ್ತಿದ್ದಾರೆ ಸರ್ ಇವರು. ಎಲ್ಲ ಕಡೆಯಲ್ಲಿ ಎಲ್ಲರ ಹಾಗೇನೆ ಇರೋದು. ಹ್ಮ್ ಒಂದು ದೇವರನ್ನು ಫೋಟೋ ಮಾಡ್ಕೊಂಡು ಬರುವುದು, ನೋಡಿ, ಒಂದು ಗಾಡಿಯಲ್ಲಿ ಒಂದು ಬಸವನ್ನು ಕಟ್ಕೊಂಡು ಬರುವುದು, ಅದರಲ್ಲಿ ಒಂದು ದೇವರ ಫೋಟೋವನ್ನು ಇಟ್ಕೊಂಡು ಕಾವಿ ಧರಿಸ್ಕೊಂಡು ಊರ ಇಡೀ ಬರ್ತಾರೆ. ನಾನು ಆ ದೇವರಿಂದ ಅಲ್ಲಿಂದ ಬಂದದ್ದು, ಈ ತರ ನೋಡಿ. ಇದು ಇಲ್ಲಿಂದಲೇ ಸ್ಟಾರ್ಟ್ ಆದ್ ನೋಡಿ ಸರ್. ಇಂಥ ನೀಚಗೆಟ್ಟ ಇಂಥ ಸ್ವಾಮೀಜಿಗಳಿಂದಲೇ ನಮ್ಮ ಹಿಂದೂ ಧರ್ಮವನ್ನು ಈ ಮಟ್ಟಕ್ಕೆ ತಕೊಂಡ್ಬಂದದ್ದು ಅವರು. ಹೌದು ಸರ್, ಹೌದು. ನಾವು ಕರೆಕ್ಟ್ ಆಗಿ ಕೇಳಿದ್ರೆ ನಾವು ಧರ್ಮ ವಿರೋಧಿಗಳು. ಹಾ, ನೀ ಎಂತ ಮಾಡ ಯಾರು ಸರ್. ಧರ್ಮ ವಿರೋಧಿ ನೋಡಿ, ನಾನು ಹೇಳ್ಬೇಕಾಗಿಲ್ಲ. ಸಮಾಜಕ್ಕೆ ಗೊತ್ತಾಗ್ತದೆ ಯಾರು ಧರ್ಮ ವಿರೋಧಿ, ಯಾರು ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ ಯಾವಪ್ಪ ಇದು ಮಾಡ್ತಾ ಇದ್ದಾರೆ, ಅವ್ರು ಯಾರು ಅಂತ ಸಮಾಜಕ್ಕೆ ಗೊತ್ತಾಗ್ತಾ ಇದೆ ಈಗ. ಹೌದು ಸರ್, ಗೊತ್ತಾಗ್ತಿದೆ ಹ? ನೋಡಿ, ಸಾಧಾರಣ 14 ವರ್ಷದಿಂದ ತನ್ನ ಜೀವನವನ್ನೇ ಪಣಕ್ಕಿಟ್ಟುಕೊಂಡು ಹ್ಞೂ ಸರ್. ಈ ಹೆಣ್ಣಿಗೋಸ್ಕರ ಹೋರಾಟ ಮಾಡ್ತಾ ಬರ್ತಾ ಇದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ. ಅವರನ್ನು ನೋಡಿ, ಅವರು ನಿಜವಾಗಿ ಯಾರಿಗೂ ಅನ್ಯಾಯ ಮಾಡ್ಲಿಲ್ಲ. ಇಲ್ಲ ಎಲ್ಲ ಸರ್, ಇಲ್ಲ. ಮುಸ್ಲಿಮ್ಸ್ ಬಾಂಧವರು ಕೂಡ ಅವರನ್ನು ತುಂಬಾ ಪ್ರೀತಿಯಿಂದ, ಗೌರವದಿಂದ ಅವರನ್ನು ಇದು ಮಾಡ್ತಾ ಇದ್ದಾರೆ, ಗೌರವಿಸ್ತಾ ಇದ್ದಾರೆ. ಹೌದು ಸರ್. ಪ್ರತಿ ಮಸೀದಿ, ಮಂದಿರ ಎಲ್ಲಾ ಕಡೆಯಲ್ಲಿ ಕೂಡ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೌದು ಸರ್, ಹೌದು. ಹಾಗಾದ್ರೆ ಮುಸ್ಲಿಮ್ಸ್ ಅವರಿಗೆ ಅವರು ಏನಾದ್ರು ಇದು ಮಾಡಿದಾರ? ಯಾಕೆ ಏನು? ಮಾಡುದು? ಅವ್ರು ಪ್ರಾರ್ಥನೆ ಯಾಕೆ ಮಾಡುದು? ನೋಡಿ, ಅಜಿಲ ಮುಗೇರ್ ಮಸೀದಿಯಲ್ಲಿ ಅವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇಲ್ಲಿ ಉಳ್ಳಾಳ ದರ್ಗಾ ಅಂತ ಉಂಟು, ಅಲ್ಲಿ ಕೂಡ ಅವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಸತ್ಯ ಇರೋದಟ್ಟಿಗೆ ಸರ್ ಪ್ರಾರ್ಥನೆ ಮಾಡ್ತಿರೋದು. ಅಲ್ವಾ? ಹ್ಮ್ ಅವರಿಗೆ ಈಗ ಗಡಿಪಾರ ಆದೇಶವನ್ನು ಇವರು ಮಾಡ್ಕೊಂಡು ಬಂದಿದ್ದಾರೆ. ಇದಕ್ಕೋಸ್ಕರ ಇವರು ಎಲ್ಲ ಜಾಗದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅವರಿಗೆ ಆಗ್ಬಾರ್ದು ಅಂತ ಹೇಳಿ. ಅಲ್ಲ ಯಾರು ಸರ್. ಹಿಂದೂಗಳನ್ನು ಬಿಡಿ ಸರ್, ಒಂದು ಮುಸ್ಲಿಮ್ಸ್ ಧರ್ಮದವರು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರ ಅಂತ ಹೇಳಿದ್ರೆ, ಆದ್ರೆ ಆ ಮನುಷ್ಯ ಯಾವ ತರದಲ್ಲಿ ಇರಬಹುದು? ದೇವ್ರ ತರ ಇದ್ದಾನೆ ಸರ್ ಸದ್ಯಕ್ಕೆ ಮಹೇಶ್ ಅಣ್ಣ, ನಮಗೆ ದೇವರಾಗಿದ್ದಾನೆ ಸರ್ ಸದ್ಯಕ್ಕೆ ಈಗ. ನಿಜವಾಗಿ ನಡೆದಾಡೋ ದೇವರು ಯಾರಂತ ಕೇಳಿದ್ರೆ ಈಗ ಮಹೇಶ್ ಅಣ್ಣನ ಹೇಳ್ಬಹುದು. ಹೌದು ಸರ್, ಹೌದು.
ಏನ ರೇಪ್ ಮಾಡಿದಾನ ಇನ್ನೊಂದು ಮಾಡಿದಾನ ಅಂತರ್ನ ರೇಪ್ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ಅನ್ಯಾಯ ಏನಾಗೈತ ಅವ್ರು ನ್ಯಾಯ ಕೊಡ್ಸಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ಗಡಿಪಾರು ಇರಂಗಿಲ್ಲ. ಅಜ್ಜ ನೋಡಿ, ಏನೋ ಒಂದು. ಅತ್ಯಾಚಾರ ಮಾಡಿದವರನ್ನು ಪಲ್ಲಂಕಿಯಲ್ಲಿ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ದಾರೆ, ಹ್ಮ್ ಅಂತವರ ಕಾಲು ಹಿಡಿದು ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲಾ ರಾಜಕಾರಣಿಗಳ ಸಮೇತ ಸೇರ್ಸ್ ನಮ್ಮನ್ನ ಸೇರ್ಸಿ ತಂದ್ಕೊಂಬಿಡಿ ಸರ್. ಅಲ್ಲ, ನಾನು ಎಲ್ಲರನ್ನೂ ಹೇಳುದು, ನಾನು ಹ್ಮ್. ಎಲ್ಲರನ್ನೂ ಹೇಳ್ತಾ ಇದ್ದೇನೆ. ಹ್ಮ್ ಅತ್ಯಾಚಾರ ಮಾಡಿ ಬಂದಂತವರು, ಅತ್ಯಾಚಾರ, ದರೋಡೆ, ಸುಲಿಗೆ, ಎಲ್ಲ ಭ್ರಷ್ಟಾಚಾರಗಳನ್ನೆಲ್ಲ ಮಾಡ್ಕೊಂಡು ಬಂದವರನ್ನು ಪಲ್ಲಂಕಿಯಲ್ಲಿ ಕೂರಿಸ್ಕೊಂಡು ಮೆರವಣಿಗೆ ಮಾಡ್ತಾ ಇದ್ದಾರೆ. ಹೌದು ಸರ್ ಒಬ್ಬ ಹೌದು. ನಿಷ್ಠಾವಂತ ಒಂದು ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ ಒಳ್ಳೆ ಇದನ್ನ ಮಾಡುವವರನ್ನು ಅವರನ್ನು ಕಾಲಿಂದ ಉದಿತಾ ಇದ್ದಾರೆ. ಓದಿತಾ ಇದಾರೆ. ಮತ್ತೆ ನಿಮ್ ಈ ಗಡಿಯಿಂದ ಆ ಕಡೆ ಹೋಗ್ಬಿಡು, ಗಡಿ ದಾಟಿ ಹೋಗ್ಬಿಡು ಅಂತ ಗಡಿ ಫಾರು ಅದ್ರಲ್ಲಿ. ಊರನ್ನೇ ಊರ್ ಬಿಟ್ಟು ಕಳಿಸ್ತಾ ಇದ್ದಾರೆ. ಹ್ಮ್ ಆದ್ರೆ ನೋಡಿ, ಇವರು ಯಾರನ್ನು ಕೂಡ ಕಳಿಸ್ಕೊಡ್ಲಿ, ಆದ್ರೆ ಕಳಿಸ್ಲಿಕ್ಕೆ ಮಾತ್ರ ಆಗಲ್ಲ. ಯಾಕಂದ್ರೆ ಶ್ರೀಕೃಷ್ಣ ಪರಮಾತ್ಮ ಉಂಟಲ್ಲ, ಯಾರನ್ನು ಕೂಡ ಹೊರಗಡೆ ಹಾಕ್ಲಿಕ್ಕೆ ಬಿಡಲ್ಲ ಅಂತ. ಮಹೇಶನನ್ನು ಇವತ್ತಲ್ಲ ನಾಳೆ ಉಂಟಲ್ಲ, ಅವರನ್ನು ಅವರ ಮನೆಗೆ ಸೇರಿಸ್ತೇನೆ, ಖಂಡಿತ ಹೇಳ್ತೇನೆ. ಯಾಕಂದ್ರೆ ಯಾವುದೇ ಕಾರಣಕ್ಕೆ ಅವರನ್ನು ಹೊರಗಡೆ ಹಾಕ್ಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ, ಗಡಿಪಾರು ಕೂಡ ಮಾಡ್ಲಿಕ್ಕೆ ಆಗಲ್ಲ. ಆಗಲ್ಲ ಸರ್, ಆಗಲ್ಲ. ಅದು ಕೇಸ್ ಕೂಡ ಇರೋದು ಹಳೆ ಕೇಸ್ ಸರ್. ಅಲ್ಲ, ಯಾವುದೋ ಕೇಸನ್ನು ಹಿಡ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರ ಕೇಸ್ ಮುಗಿದು ಹೋದಂತ ಕೇಸನ್ನು ಕೂಡ ಅವರು ತೋರಿಸ್ತಾ ಇದ್ದಾರೆ. ಇದರಲ್ಲಿ ಈ ತರ ಮಾತಾಡಿದ್ದಾರೆ ಅಂತೇಳಿ. ನೋಡಿ ಸರ್, ಅವ್ರು ಯಾರಿಗೂ ಕೂಡ ಅನ್ಯಾಯ ಮಾಡಿದಂತ ವ್ಯಕ್ತಿ ಅಲ್ಲ ಅವರು. ಅಲ್ಲ ಸರ್, ಅದ್ರಲ್ಲಿ ನೋಡಿ ಸರ್, ಈಗ ಒಂದು 4-5 ತಿಂಗಳ ಕೆಳಗೆ ಸದನದಲ್ಲೇ ಇವರು DK ಶಿವಕುಮಾರ್ ಈ ವಿಡಿಯೋ, ಒಂದು ಹಳೇ ಒಂದು ವಿಡಿಯೋ ನೋಡ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡ್ಬಿಡ್ಬೇಕು, ಒಳಗ್ ಹಾಕ್ಬಿಡ್ಬೇಕು ಅಂತೇಳಿ ಇದೆಲ್ಲ ಕೊಚ್ಕೊಂಡ್ರು. ಮತ್ತೆ ಮಧ್ಯಾಹ್ನ ಇದು ಯಾವ್ದೋ ಕಟ್ ಅಂಡ್ ಪೇಸ್ಟ್ ವಿಡಿಯೋ ಅಂತೇಳಿ ಸುಮ್ನೆ ಸೈಲೆಂಟ್ ಆದ್ರು. ಇವ್ರಿಗೇನು ಒಂದೇ ಡಿಜಿಟ್, ಇವ್ರನ್ನ ಹೊರಗಡೆ ಹಾಕ್ಬೇಕು, ಆ ನಕಲಿ ದೇವಮಾನವನ್ನು ಕಾಪಾಡ್ಬೇಕು ಅನ್ನೋದು ಒಂದೇ ಉದ್ದೇಶ ನಮ್ ಸರ್ಕಾರದಲ್ಲಿ ಇರ್ತಕ್ಕಂತ ರಾಜಕಾರಣಿಗಳ ಸಮೇತ ಒಂದೇ ಉದ್ದೇಶ. ಸರ್, ಇಲ್ಲಿ ಕೇಳಿ, ಈ ರಾಜಕಾರಣಿಗಳಿಗೆ ಹೆಣ್ಣು ಭಕ್ಷಣ ಬೇಕು ಅವರಿಗೆ. ಅದಕ್ಕೋಸ್ಕರ ಈ ಪೂಜ್ಯರಿಂದ ಎಲ್ಲ ಸಿಗ್ತದೆ ಅವರಿಗೆ, ಅದಕ್ಕೋಸ್ಕರ ಈ ತರ ನಾಟಕ ಆಡ್ತಾ ಇದ್ದಾರೆ. ಎಲ್ಲಿಯಾದ್ರೂ ಈ ಕಾಮಾಂಧ ಎಲ್ಲಿಯಾದ್ರೂ ಒಳಗಡೆ ಹೋದ್ರೆ ಇವರಿಗೆ ಇನ್ನು ಒಳ್ಳೆ ರೀತಿಯ ಹೆಣ್ಣು ಮಕ್ಕಳು ಸಿಗುವುದಿಲ್ಲ. ಸಿಗಲ್ಲ ಸರ್, ಸಿಗಲ್ಲ. ಅದಕ್ಕೋಸ್ಕರ ಅಲ್ಲಿ ಬೇಕಾದ ವ್ಯವಸ್ಥೆ ಉಂಟು ಅವರಿಗೆ, ಅದಕ್ಕೋಸ್ಕರ ಇವರನ್ನು ಪೂಜೆ ಮಾಡ್ತಾ ಇದ್ದಾರೆ ಅಷ್ಟೇ. ಅಷ್ಟೇ ಸರ್, ಅಷ್ಟೇ ಹಂಗ ಅನ್ಸುತ್ತೆ ಸರ್ ನಮ್ಗೆಲ್ಲ, ಅಲ್ವಾ? ಇಲ್ಲಾದ್ರೆ ಒಬ್ಬ ಅತ್ಯಾಚಾರಿನ ಒಟ್ಟಿಗೆ ಸೇರ್ಕೊಂಡು ಇವರೆಲ್ಲ ಆಟ ಆಡ್ತಾರಂತ ಹೇಳಿದ್ರೆ ಏನಂತ ಹೇಳ್ಬೇಕು, ಅಲ್ವಾ? ಕಷ್ಟ ಇದೆ ಸರ್, ಬಹಳ ಕಷ್ಟ ಇದೆ ಸರ್. ಇಲ್ಲ, ಒಂದಲ್ಲ ಒಂದು ದಿವಸ ಉಂಟು. ನಾನು ಹೇಳ್ತೇನೆ, ರಾಮರಾಜ್ಯ ಆಗ್ಬೇಕು ಅಂತ ಹೇಳ್ತಾ ಇದ್ದಾರಲ್ಲ, ಆದ್ರೆ ಇದು ಮೈಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ರಾಮರಾಜ್ಯ ಆಗ್ತದೆ. 12 ಗಂಟೆ ರಾತ್ರಿಗೆ ಒಂದು ಹೆಣ್ಣು ಮಗಳ ನಿಷ್ಠಾವಂತಲಾಗಿ ಅವಳು ಓಡಾಡ್ಬೇಕಾದ್ರೆ ಇದು ಮೈಶೆಟ್ಟಿ ತಿಮ್ಮರೋಡಿಯ ನೇತೃತ್ವದಲ್ಲಿ ಆಗ್ತದೆ ನೋಡಿ ಬೇಕಾದ್ರೆ. ಹೌದು ಸರ್, ಹೌದು. ಈ ಧರ್ಮಸ್ಥಳ ಸರ್, ಈ ಧರ್ಮಸ್ಥಳದಲ್ಲಿ 2012ರಿಂದ ಈ ಕಡೆಗೆ ಸ್ವಲ್ಪ ಇನ್ನ ಆಗಿರ್ತಕ್ಕಂಥದ್ದು ಕಮ್ಮಿ, ಆದ್ರೆ ಸಮೇತ ಕಣ್ಣಿಗೆ ಕಾಣ್ದಂಗ ನಡೀತಿರೋ ಇರ್ಬೋದು ಸರ್. ಯಾಕಂದ್ರೆ ನೋಡಿ, ಮೊನ್ನೆ ಮಧ್ಯಾಹ್ನದಲ್ಲಿ ಒಬ್ಬಡಿಗಿನ ಕೈ ಇಳ್ಕೊಂಡು ಎಳ್ದಾದ್ರು ಅದಾಟದಲ್ಲಿ. ಮತ್ತೆ ನೈಟ್ 11:30-12 ಗಂಟೆ ಟೈಮಲ್ಲಿ ಒಬ್ಬಡಿಗೆ ಮೇಲೆ ಇದೇ ಮಾಡಕ್ ಹೋದ್ರು. ಸರ್, ನಿಮ್ಗೊಂದು ಮಾತು ಹೇಳ್ತೀನಿ. ಒಂದು ಕಂಪನಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಾಗ ಆ ಕಂಪನಿಯ ಓನರ್ ಯಾವ ಲೆವೆಲ್ ಅಲ್ಲಿ ಇರ್ತಾನ, ಅದೇ ತರದಲ್ಲಿ ಆ ಕಂಪನಿಯಲ್ಲಿ ಕೆಲಸ ಮಾಡುವ ವರ್ಕರ್ ಕೂಡ ಇದೇ ತರ ಇರ್ತಾನೆ. ಯಾಕಂದ್ರೆ ನಮ್ಮ ಯಜಮಾನನೇ ಅತ್ಯಾಚಾರ ಮಾಡ್ತಾನೆ, ಮತ್ತೆ ನಾನು ಯಾವ ಲೆಕ್ಕ, ನನಗೂ ಕೂಡ ಎಳಿಬಹುದಲ್ಲ, ಯಾಕಂದ್ರೆ ನನ್ನ ಯಜಮಾನನೇ ಮಾಡ್ತಾ ಇದ್ದಾನಲ್ಲ ಅಂತ ಹೇಳಿ. ಹೌದು ಸರ್, ಹೌದು, ಸತ್ಯ ಇದು, ಅಲ್ವಾ? ನೋಡಿ, ಅಂತ ಜಾಗದಲ್ಲಿ, ಅಂತ ಪವಿತ್ರವಾದ ಜಾಗದಲ್ಲಿ ಕೂತ್ಕೊಂಡು ಅವನು ಮಾಡುವುದೇ ಅನ್ಯಾಯ ಆಗಿದ್ರೆ ಅವನು ಒಟ್ಟಿಗಿದ್ದರೂ ಕೂಡ ಅದನ್ನೇ ಮಾಡ್ಬೇಕು, ಬಿಟ್ರೆ ಬೇರೆ ಏನ್ ಮಾಡ್ಲಿಕ್ಕೆ ಆಗಲ್ಲ ಸರ್, ಆಗಲ್ಲ. ಹಂದಿಯೊಟ್ಟಿಗೆ ದನದ ಕರು ಕೂಡ ಸೇರಿದ್ರುಂಟಲ್ಲ, ಅದು ಕೂಡ ಅದನ್ನ ತಂದಸನ್ನೇ ತಿನ್ಬೇಕು ಸರ್. ಹೌದು ಸರ್, ಹೌದು. ಈಗ ಇಲ್ಲಿ ಕೂಡ ಆಗೋದಿದೆ ಅಲ್ಲ ಸರ್. ಈಗ SIT ತನಿಖೆ ಏನಾದ್ರ ನಿಂತತಾ ನಡೀತಾ ಇದೆ ಸರ್? ಅದು ಗೊತ್ತಾಗ್ತಿಲ್ಲ ಅಪ್ಡೇಟ್ ನಮಗೆ. ಇಲ್ಲ, SIT ತನಿಖೆ ಇದಾಗ್ತಾ ಇದೆ. ಯಾಕಂದ್ರೆ SIT ಅಲ್ಲಿ ಈಗಾಗಲೇ ಸಾಧಾರಣ ಒಂದು 500ಕ್ಕಿಂತ ಮೇಲೆ ಮಿಸ್ಸಿಂಗ್ ಕಂಪ್ಲೇಂಟ್ ಬಂದಿದೆ. ಮತ್ತೆ 1000ಕ್ಕಿಂತ ಮೇಲೆ ಅಸ್ಥಿ ಪಂಜರಗಳು ಸಿಕ್ಕಿದೆ. ಅದು ಕೂಡ ಈಗ ಇದಕ್ಕೆ ಸಿಗ್ತಾ ಇದೆ. ಇದನ್ನೆಲ್ಲ ಅಪ್ಡೇಟ್ ಕೊಡ್ತಾ ಇದ್ದಾರೆ. ಇದನ್ನು ಕೂಡ ಯಾವುದೇ ಮಾಧ್ಯಮದಲ್ಲಿ ಇವರು ಹೇಳುದಿಲ್ಲ. ಹೇಳಲ್ಲ ಸರ್, ಹೇಳಲ್ಲ. ಯಾಕಂತ ಹೇಳಿದ್ರೆ ಅವರ ಪರಿಚಯ ಈಗ ಗೊತ್ತಾಗ್ತಲ್ಲ. ನೋಡಿ, ಈಗ ಈ ಇವರ ಯಾರು ನಡೆದಾಡೋ ದೇವರನ್ನು ಈಗ ಎಲ್ಲ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಇದನ್ನ ಈಗ ಏನಾದ್ರು ಮಾಡಿ ಮುಗಿಸ್ಬೇಕಂತ ಹೇಳಿ. ಗೊತ್ತಾಯ್ತಾ? ಎಲ್ಲರನ್ನು ಒಗ್ಗಟ್ಟು ಮಾಡ್ಕೊಂಡು ಏನೇನೋ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಇವರು.
ಹ್ಮ್ 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 ಆದ್ರೆ ಇವರು ಏನು ಮಾಡಿದ್ರು ಕೂಡ ಉಂಟಲ್ಲ, ಸತ್ಯಕ್ಕೆ ಜಯ ಖಂಡಿತ. ಅದೇ ಎರಡು ಹೇಳ್ದ ಸರ್, ಅದೇನೋ ಅಂತಾರಲ್ಲ ಸರ್, ಪಾಪದ ಕೂಡ 99% ತುಂಬಿದ ಸಮೇತ 100% ಆಗ್ಲಿ ಅಂತ ಕಾಯ್ತಿರುತ್ತೆ ಅಂತ. ಇವಾಗ 100% ಹೌದು. ಆಗಕ್ ಬಂದದ್ ಸರ್ ಈಗ. ಹೌದೌದು. ಈಗ ನೋಡಿ, ಅನ್ನ ಬೆಂದಿದೆ, ಇನ್ನು ಸ್ವಲ್ಪ ಬಾಕಿ ಇದೆ. ಹ್ಮ್ 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 ಇನ್ನು ಸ್ವಲ್ಪ ಬಾಕಿ ಇದೆ, ಅದು ಖಂಡಿತ ಬೆಂದೇ ಬೇಯ್ತದೆ. ಬೇತೆ ಸರ್, ಬೇತೆ ಸರ್. ಆ ಅಂತ್ಯದ ಕೂಡ ಬರ್ತಾ ಇದೆ, ಸ್ವಲ್ಪ ದಿವಸ, ಇನ್ನೊಂದು 5-6 ತಿಂಗಳು ಕಾಯ್ಬೇಕಷ್ಟೇ. ನೋಡಿ, ಆ, ಎಲ್ಲ ಫುಲ್ ಆಗಲ್ಲ. ಕಡಿಮೆ ಅಂದ್ರೆ ಇದನ್ನು ಎಲ್ಲ ನಿಭಾಯಿಸ್ಬೇಕಾದ್ರೆ, SIT ಅವರಿಗೂ ಕೂಡ ನಿಭಾಯಿಸ್ಬೇಕಾದ್ರೆ ಕಡಿಮೆ ಅಂದ್ರೆ 2-3 ವರ್ಷ ಬೇಕು. ಹೌದು ಸರ್, ಹೌದು ಹೌದು ಹೌದು. ಈಗಾಗಲೇ ಇಷ್ಟು ಕೇಸ್ ಬಂದಿದೆ ನೋಡಿ. ಧರ್ಮಸ್ಥಳ ಇಲ್ಲಿಂದ ಈಗ ಧರ್ಮಸ್ಥಳದಿಂದ 4 ಜನರಿಗೆ SIT ಇಂದ ನೋಟಿಸ್ ಕೂಡ ಆಗಿದೆ, ಮೇನ್ ಅಧಿಕಾರಿಗಳಿಗೆ. ಹ್ಮ್ 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 ಅದು ಕೂಡ ಅದೆಲ್ಲ ಎಲ್ಲಿ ಕೂಡ ತನಕ ಎಲ್ಲಿ ಕೂಡ ಪಬ್ಲಿಸಿಟಿ ಆಗ್ಲಿಲ್ಲ. ಆಗ್ಲಿಲ್ಲ, ಆಗಲ್ಲ. ಅದೇ ನೋಡಿ ಸರ್, ಅಲ್ಲ ಸರ್, ನಮ್ಗೆ ಇದೇ ಒಂದು ಆಶ್ಚರ್ಯ ಹೆಂಗ್ ಗೊತ್ತಾ, ನಮ್ ಹ. ಸೌಜನ್ಯ ಹೋರಾಟಗಾರರು ಈ ಮಹೇಶ್ ಅಣ್ಣ, ಅಕಸ್ಮಾತ್ ಗಿರೀಶ್ ಅಣ್ಣ, ಜಯಂತ್ ಅಣ್ಣ ಹೋದ್ರೆ ಸುಮ್ನೆ ವಿಡಿಯೋನ ಹಂಗೆ ಜೂಮ್ ಮಾಡಿ ತೋರಿಸ್ತಾರೆ. ಇವ್ರಿಗೆ ನೋಟಿಸ್ ಹೋಗಿರೋದು ಅದು ಯಾವ್ದು ತೋರ್ಸಂಗಿಲ್ಲ. ಇವ್ರ ಮನೆ ಹತ್ರ ನೋಟಿಸ್ ತಗೊಂಡವ್ರು ಸಾಕು, ಸೌಜನ್ಯ ಹೋರಾಟಗಾರರು. ಸೌಜನ್ಯ ಹೋರಾಟಗಾರರು ಮನೆ ಹತ್ರ ನೋಟಿಸ್ ತಗೊಂಡ್ರೆ ಸಾಕು, SIT ಅಧಿಕಾರಿಗಳು ಎಲ್ಲರೂ ಬಂದ್ಬಿಡ್ತಾರೆ ಟಿವಿ ಮಾಧ್ಯಮದಲ್ಲಿ. ಇವ್ರಿಗೆ ನೋಟಿಸ್ ಕೊಟ್ಟಾರಂದ್ರೆ ಸಮೇತ ಎಲ್ಲಿ ಪಬ್ಲಿಷೇ ಇಲ್ಲ. ಅಲ್ಲ, ಯಾಕಂದ್ರೆ ಅವರು ಪೂಜ್ಯರ ಜನಗಳಲ್ವಾ. ಓಹೋ. ಹ? ಇದು ಜನಗಳಿಗೆ ಗೊತ್ತಾವಾಗ ಸರ್, ಇದು ಗೊತ್ತಾಗಬೇಕು. SIT ಅಧಿಕಾರಿಗಳ ಸಮೇತ ಇದರಲ್ಲಿ ಲೋಪದೋಷಗಳು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾವಾಗ ಸರ್ ಜನಗಳಿಗೆ ಇದು. ನೋಡಿ ಸರ್, ನಾನು ನಿಮ್ಮ ಹತ್ರ ಮಾತಾಡ್ತೇನೆ. ನಾನು ಯಾರಿಗೂ ಕೂಡ ಬೇಡದ ಶಬ್ದವನ್ನು ನಾನು ಯಾರಿಗೂ ಕೂಡ ಯಾರ ಮನೆ ಹಾಳು ಮಾಡ್ಲಿಕ್ಕೆ ನಾನು ಹೋಗ್ಲಿಲ್ಲ. ಇಲ್ಲ ಯಾರಿಗೂ ಸರ್. ಕೂಡ ಬೇಡದ ಮಾತು ಹೇಳಿಲ್ಲ. ಹ್ಮ್ ಆದ್ರೆ ಹ್ಮ್ ಇಲ್ಲಿ ನೋಡಿ, ಹ್ಮ್ ನಾವು ಯಾರು ಅತ್ಯಾಚಾರ ಮಾಡಿದರೆ ಅವರನ್ನು ನಾವು ಬೈತಾ ಇದ್ದೇವೆ. ಸರ್. ನೋಡಿ, ನಮ್ಮನ್ನು ಇಲ್ಲಿ ಯಾಕೆ ನಾವು ಅತ್ಯಾಚಾರ ಮಾಡಿದವರನ್ನು ಬೈಯೋದು, ಇಲ್ಲಿ ನಮ್ಮನ್ನು ಬಾಕಿದ್ದವರೆಲ್ಲ ನಮ್ಮನ್ನು ಬೈತಾ ಇದ್ದಾರೆ ಯಾಕೆ? ನೋಡಿ, ಅವರ ಮನೆಯನ್ನು ನಾವು ಅವರಿಗೆ ಏನು ತೊಂದರೆ ಮಾಡ್ಲಿಲ್ಲ ಅಲ್ವಾ? ಹೌದು ಸರ್, ಹೌದು ಹೌದು. ಲೆಕ್ಕ ಮಾಡ್ಕೊಳ್ಳಿ ಅಲ್ವಾ? ನಮ್ಮನ್ನು ಹ್ಮ್ ನೋಡಿ, ಫೇಸ್ಬುಕ್, ವಾಟ್ಸಪ್ ಇದರಲ್ಲಿ ಎಲ್ಲ ಮಾತಾಡ್ತಾರೆ, ಯಾರು ಗೊತ್ತಾ? ಅವರು ಯಾವುದೇ ಅತ್ಯಾಚಾರ ಮಾಡಿದವರು ಯಾರು ಕೂಡ ಬೈಯೋದಿಲ್ಲ ನಮ್ಮನ್ನು. ಬಯಲ್ಲ ಸರ್, ಬಯಲ್ಲ ಬಯಲ್ಲ. ನೋಡಿ, ಇವರು ಮಿಡ್ಲ್ ಮ್ಯಾನ್ ನವರು ಯಾರ ಏನ, ಹ್ಮ್ ಇವನು ಅವರ ಬಗ್ಗೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ನೀನ್ ಆಗಿದ್ಯಾ, ನೀನ್ ಆಗಿದ್ಯಾ, ನಾನು ಅದು, ನಾನು ಇದು ಅಂತೇಳಿ. ಹ್ಮ್ 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 ಅಲ್ಲ ಸರ್, ನೋಡಿ, ಹೇಳ್ತಾರೆ. ಆ, ಈ ಸೌಜನ್ಯ ಕೇಸಿನ ಬಗ್ಗೆ, ಧರ್ಮಸ್ಥಳ ಸಂಘದ ಬಗ್ಗೆ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಮಾಡಿದ್ರೆ ಸಾಕು ಸರ್. ನಾವು ಪ್ರತಿ ತಿಂಗಳಿಗೆ ಒಂದು ಜಾಂಡೋ ಆರ್ಡ್ರು, ಗ್ಯಾಂಗ್ ಆರ್ಡ್ರು, ಕೆಲವ್ರ ಬಗ್ಗೆ ಆದ್ರೆ ಕೇಸೇ FIR ಡೈರೆಕ್ಟ್ ಆಗಿ ಈ ತರ ಮಾಡ್ತಾರ ಸರ್. ಸೌಜನ್ಯ ಕೇಸ್ ಅದು ವಿಸ್ತಾರವಾಗಿ ಹೇಳ್ಬೇಕಂದ್ರೆ, ಸೌಜನ್ಯ ಕೇಸಿನ ಬಗ್ಗೆ ಮಾತಾಡೋದು ಸಾಕು, ಅವ್ರ ಮೇಲೆ ಸೋಮುಟ ಕೇಸ್ ದಾಟ್ಸ್ಕೊಂತಾರೆ, ಮತ್ತೆ ಕೆಲವರು ಹೌದು. ಕೇಸ್ ಕೂಡ ಕೊಡ್ತಾರೆ. ಏನಂಬಾರ್ತ ಸರ್ ಇದ್ರಲ್ಲಿ ಅತ್ಯಾಚಾರಿಗಳು ಅವರೇ ಅಂಬೋದು ಅವ್ರಿಗೆ ಗೊತ್ತಾಗುತ್ತಲ್ಲ ಸರ್, ಜನಗಳಿಗೆ ಗೊತ್ತಾಗಲ್ವಾ? ಅವ್ರಲ್ಲ ಅಂದ್ರೆ ಸುಮ್ನೆ ಹೆಂಗನ್ನ ಮಾತಾಡ್ಕೊಂಡು ಬಿಡಂತೆ ಸುಮ್ನೆ ಆಗ್ಬೇಕಾಯ್ತಲ್ಲ. ಸರ್, ಇಲ್ಲಿ ಕೇಳಿ, ಹ್ಮ್ 350 ಕೇಸ್ ಇದ್ದವನನ್ನು ಇವತ್ತು ಆರಾಮವಾಗಿ ಪಲ್ಲಂಕಿಯಲ್ಲಿ ಅವರನ್ನು ಮೆರವಣಿಗೆ ಮಾಡ್ತಾ ಇದ್ದಾರೆ. ಹೌದು ಸರ್, ಹೌದು ಹೌದು ಹೌದು. ಅದೇ ಇಲ್ಲಿ ಚಿಕ್ಕ ಕೇಸ್ ಏನೋ ಮಾತಾಡದಲ್ಲಿ ವ್ಯತ್ಯಾಸ ಬಂದವರನ್ನು ಹೀಗೆ ಜೈಲಿಗೆ ಹಚ್ತಾ ಇದ್ದಾರೆ. ಹೌದು ಸರ್, ಹೌದು ಹೌದು ಹೌದು. ನೋಡಿ, ನಮ್ಮ ಪ್ರಜಾಪ್ರಭುತ್ವ ಯಾವ ಲೆವೆಲ್ ಅಲ್ಲಿ ಉಂಟಂತಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹೌದು ಸರ್, ಹೌದು. 300 ಕೇಸ್ ಇದ್ದವನನ್ನು ಕೈಕಾಲು ಹಿಡಿತಾರೆ, ಅವನ ಕಾಲಿಗಡ್ಡ ಬೀಳ್ತಾರೆ, ಅವನ ಕೈಯಿಂದ ಪ್ರಸಾದ ತಗೊಳ್ತಾರೆ, ಎಲ್ಲದಕ್ಕೂ ಬರ್ತಾರೆ. ಇಡೀ ನಮ್ಮ ಕರ್ನಾಟಕ ಬಿಡಿ, ಇಡೀ ಹ್ಮ್ ಭಾರತ ದೇಶದಿಂದ ಎಲ್ಲರೂ ಬಂದು ಅವನ ಕಾಲಿಗಡ್ಡ ಬೀಳ್ತಾರೆ. ಹೌದು ಸರ್, ಸತ್ಯ ಸರ್ ಯಾಕೆ ಇದು. ಕಾಲಿಗೆ ಬೀಳ್ತಾ ಇದ್ದಾರೆ ಅಂದ್ರೆ, ಒಬ್ಬ ಮಾರ, ನೀನು ಪುಣ್ಯಾತ್ಮ, ನೀನು ಎಷ್ಟೋ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದ್ಯಲ್ಲ, ಅದಕ್ಕೆ ನಿನ್ನಾಗೆ ನನಗೂ ಕೂಡ ಆ ಅವಕಾಶ ಸಿಗ್ಲಿ ಅಂತೇಳಿ ಅವನ ಕಾಲಿಗಡ್ಡ ಬೀಳ್ತಾ ಇದ್ದಾರೆ. ಹಂಗೆ ಇರ್ಬೋದು ಸರ್, ಹಂಗೆ ಇರ್ಬೋದು. ಯಾಕಂದ್ರೆ ಇನ್ನು ಮುಂದಿನ ದಿವಸಕ್ಕೆ ಉತ್ತರಾಧಿಕಾರಿ ನಾನಾಗ್ಬೇಕು, ನೀನು ನಿಮ್ಮ ನಂತರ ನಾನಾಗ್ಬೇಕಂತೇಳಿ ಅದಕ್ಕೋಸ್ಕರ ಅವನ ಕಾಲಿಗಡ್ಡ ಬೀಳ್ತಾ ಇದ್ದಾರೆ. ಹ್ಮ್ 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 ಏನಂತೀರಾ? ಹೌದು ಸರ್, ಇದು ಸತ್ಯ ಇರ್ಬೋದು ಸರ್ ಇದು. ಇಲ್ಲಾಂದ್ರೆ ನೋಡಿ, ಒಬ್ಬ ಮನುಷ್ಯ ಒಬ್ಬ ಹಿರಿಯರ ಕಾಲಿ ಯಾಕೆ ಹಿಡಿತಾರೆ ಅಂತ ಹೇಳಿದ್ರೆ, ಹ್ಮ್ ಅವನ ಆದರ್ಶಕ್ಕೆ ಅವನು ಯಾವ ಲೆವೆಲ್ ನಡೆದಿದ್ದಾನ ಅದು ಹ್ಮ್ ನನಗೆ ಕೂಡ ಬರ್ಲಿ, ನಾನು ಕೂಡ ಜೀವನದಲ್ಲಿ ನಾನು ಕೂಡ ಅವನಾಗೆ ನಡಿಬೇಕಂತ ಹೇಳಿ ಅವರ ಆಶೀರ್ವಾದ ಇರ್ಲಿ ಅಂತ ಹೇಳಿ ಅವರ ಕಾಲಿಗೆ ಬೀಳುದು ನಾವು. ಹೌದು ಸರ್, ಹೌದು ಹೌದು ಹೌದು. ಕೈ ನಮಸ್ಕಾರ ಮಾಡ್ತೇವೆ. ಹ್ಮ್ ಆ ಸರ್. ನಮಸ್ಕಾರ ಮಾಡಿದಂತ ಇದು ನಿಜವಾಗಿ ಏನಂದ್ರೆ, ಅದು ನಮ್ಗೆ ನಮ್ಮ ಶರೀರದಲ್ಲಿದ್ದ ಕೆಟ್ಟದ್ದು ಅವರಲ್ಲಿ ಅದನ್ನು ಇದು ಮಾಡುವಂತ ಕೆಪಾಸಿಟಿ ಉಂಟು ಅವರಿಗೆ. ಹೌದು ಸರ್, ಹೌದು ಅದಕ್ಕೋಸ್ಕರ ಹೌದು. ನಾವು ಕಾಲು ಹಿಡಿತೇವೆ. ಹ್ಮ್ ಸರ್, ಹೌದು ಸರ್. ಅವರಲ್ಲಿದ್ದ ಒಳ್ಳೆತನ ನಮ್ಮ ಶರೀರಕ್ಕೆ ಬಂದು ನಾವು ಆ ಒಳ್ಳೆ ದಾರಿಯಲ್ಲಿ ನಡಿಬೇಕಂತೇಳಿ. ಹೌದು ಸರ್, ಹೌದು ಹೌದು ಹೌದು. ಇದರಲ್ಲಿ ನೋಡಿ, ನಾನು ಅದನ್ನೇ ಅರ್ಥ ಮಾಡ್ಕೊಂಡದ್ದು. ಈಗ ಅವನ ಕಾಲು ಹಿಡಿತಾರೆ, ಯಾಕಂದ್ರೆ ನಾನು ಕೂಡ ಅವನು ಎಷ್ಟು 1000 ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದ್ರೆ ನಾನು ಅದಕ್ಕಿಂತ ಮಿಕ್ಕಿ ಹೋಗ್ಬೇಕು ಅಂತೇಳಿ. ಹ್ಮ್ 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 ಏನಂತೀರಾ? ಹೌದು ಸರ್, ಹೌದು ಹೌದು. ಹಂಗೆ ಕಾಣ್ತದೆ ಸರ್, ಹಂಗೆ ಕಾಣ್ತದೆ. ನಿಜ ನಿಜ. ಹಾಗೆ ಹ್ಮ್ ಈಗ ಮಾತಾಡ್ಕೊಂಡು ಹೋದ್ರೆ ತುಂಬಾ ಉಂಟು ಸರ್, ಮಾತಾಡ್ಕೊಂಡು ಮುಗಿತಿಲ್ಲ ಇದು. ಮುಗಿಯಲ್ಲ ಸರ್, ವಾರಗಟ್ಲೆ ಮಾತ್ರ ಸಮೇತ ಮುಗಿಯಲ್ಲ ಸರ್. ಅಷ್ಟೊಂದು ದಗಲ್ಬಾಜಿ ಕೆಲಸ ಮಾಡ್ತಕ್ಕಂಥದ್ದು ಅಲ್ಲಿ ಕಂಡು ಬರ್ತದೆ ಸರ್ ಮೇಲ್ನೋಟಕ್ಕೆ. ಹೌದು,
ಪ್ರತಿನಿತ್ಯ ನಡೀತಿದೆಯಲ್ಲ, ಪ್ರತಿನಿತ್ಯ ಕೂಡ ನೋಡಿ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಈಗ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದ ಎಲ್ಲ ಬಗ್ಗೆ ನಾವು ಹೋರಾಟ ಮಾಡಿದ್ರು ಕೂಡ ಈಗ ಕೂಡ ಅಲ್ಲಿ ಈ ತರ ನಡೀತದೆ ಅಂತ ಹೇಳಿದ್ರೆ ನೋಡಿ ಹಾಗಾದ್ರೆ ಆ ಜಾಗ ಯಾವ ಪರಿಸ್ಥಿತಿಯಲ್ಲಿ ಉಂಟು, ಯಾವ ಲೆವೆಲ್ ಅಲ್ಲಿ ಉಂಟು ಅಂತ ನಾವು ಲೆಕ್ಕ ಹಾಕ್ಬೇಕು ಈಗ. ಹೌದು ಸರ್, ಹೌದು. ಹ್ಮ್ ವಿಚಿತ್ರ ಅಲ್ವಾ? ಸರ್. ಧರ್ಮಸ್ಥಳ ಅಂದ್ರೆ ಸರ್ ಮೊದ್ಲು ನಾವು ಹೆಂಗ ವರ್ಷಕ್ಕೆ 2 ವರ್ಷಕ್ಕಾದ್ರೂ ಹೋಗ್ತಿದ್ವಿ. ಹ. ಈಗ ಹೋಗಕ್ ಕೂಡ ಭಯ ಆಗ್ತಿದೆ. ಯಾಕ್ ಬೇಕು ಬಿಡಪ್ಪ, ಸುಮ್ನೆ ನೆಮ್ಮದಿಯಾಗಿ ಇಲ್ಲೇ ಕೈ ಮುಗಿದ್ ನೆಮ್ಮದಿಯಾಗಿದ್ರೆ ಸಾಕು ಅನ್ನಂಗಾಗುತ್ತೆ. ಹೌದೌದು. ನಾನು ಮೊನ್ನೆ ಅಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಒಂದು ರೌಂಡ್ ಹೊಡೆದು ನಾನು ಬಂದೆ ಮೊನ್ನೆ. ಹ್ಞೂ ಸರ್. ಇಡೀ ಧರ್ಮಸ್ಥಳಕ್ಕೆ ಫುಲ್ ರೌಂಡ್ ಹೊಡೆದು ಬಂದೆ, ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬಂದೆ. ಬರುವಾಗ ನೋಡ್ತೇನೆ ನಾನು ಮನುಷ್ಯ ಯಾರು ಇಲ್ಲ ಅಲ್ಲಿ. ಇರುವುದು ಎಲ್ಲ ಅವರೇ ಅವರ ದಾದಾಗಿರಿ ಮಾಡುವವರೇ ಇರುವುದು ಬಿಟ್ರೆ ಬೇರೆ ಯಾರು ಇಲ್ಲ ಅಲ್ಲಿ. ಹ? ಮತ್ತೆ ಈ ಲೆವೆಲ್ ಅಲ್ಲಿ ಉಂಟು ಈಗ ಹಾಗೆ. ಸರಿ ಸರ್, ಇಷ್ಟೊತ್ತು ಸಮಯ ಕೊಟ್ಟು ಅಲ್ಲಿನ ಮಾಹಿತಿಗಳನ್ನ ಹೇಳೋದಕ್ಕೆ ತುಂಬ ಧನ್ಯವಾದಗಳು ಸರ್. ಸರ್, ಇದು ಯೂಟ್ಯೂಬ್ ಅಲ್ಲಿ ಅಪ್ಡೇಟ್ ಮಾಡ್ಬೋದಲ್ಲ ಸರ್? ಮಾಡಿ ಧಾರಾಳವಾಗಿ. ಸರಿ ಸರ್, ಸರಿ. ಜನರಿಗೆ ಮುಟ್ಟಬೇಕು, ಈ ಪ್ರತಿ ಇದಕ್ಕೂ ಕೂಡ ಹೋಗ್ಲಿ ಇದು. ಹೋಗ್ಬೇಕು ಸರ್. ನೆಕ್ಸ್ಟ್ ಆನೆ ಮಾವತ್ ಬಗ್ಗೆ ಸ್ವಲ್ಪ ನಾಳೆ ನಾಡ್ದು ಸ್ವಲ್ಪ ಅದ್ರ ಬಗ್ಗೆ ಮಾತಾಡೋಣ ಸರ್. ಓಕೆ ಸರಿ ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಜೈ.